ಕೆಜಿಎಫ್ ಸುಲ್ತಾನ ರಾಕಿಂಗ್ ಸ್ಟಾರ್ ಯಶ್ಗೆ ಬೆಂಬಿಡದೆ ಕಾಡ್ತಿದೆ ಐಟಿ ನೋಟಿಸ್ ವಿರುದ್ಧ 6 ವರ್ಷ ಬಳಿಕ ಜಯ ಸಿಕ್ಕಿದೆ. ಯಶ್ರನ್ನ ಶೋಧಿಸುವ ವ್ಯಕ್ತಿ ಎಂದಿದ್ದಂತ ಐಟಿ ನೋಟಿಸ್ ಅನ್ನೇ ಹೈಕೋರ್ಟ್ ರದ್ದು ಮಾಡಿದೆ. ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ ದಾಳಿ ವೇಳೆ ಯಶ್ ಐಟಿ ಕಣ್ಣಿಗೆ ಗುರಿಯಾಗಿದ್ದು ಹೇಗೆ, ಏನಿದು ಪ್ರಕರಣ ಅನ್ನೋದನ್ನ ನೋಡೋಣ ಬನ್ನಿ. ಸಾವಿರಾರು ಕೋಟಿ ಬಾಚಿದ ಕೆಜಿಎಫ್ ಸುಲ್ತಾನ ರಿಯಲ್ ನಲ್ಲೂ ರಾಕಿಂಗ್ ಸ್ಟಾರ್ ಕೋಟ್ಯಾಧಿಪತಿ. ಮೊದಲ ಬಾರಿಗೆ ಕನ್ನಡ ಸಿನಿಮಾ ಕೆಜಿಎಫ್ 100 ಕೋಟಿ ಬಾಚಿದ ಮೇಲಂತೂ ಯಶ್ ಮೇಲೆ ಆದಾಯ ಇಲಾಖೆ ಒಂದು ಕಣ್ಣಿಟ್ಟಿತ್ತು. ಅದರಂತೆ 2019ರಲ್ಲಿ ಯಶ್ ಮನೆಯಲ್ಲಿ ಐಟಿ ಶೋಧ ನಡೆಸಿ ರಾಕಿ ಭಾಯ್ಗೆ ನೋಟಿಸ್ ನೀಡಿತು. ಇದರ ಬೆನ್ನಲ್ಲೇ ಐಟಿ ವಿರುದ್ಧ ಕಾನೂನು ಸಮರ ಸಾರಿದ ಯಶ್ಗೆ 6 ವರ್ಷಗಳ ಬಳಿಕ ಇದೀಗ ಜಯ ಸಿಕ್ಕಿದೆ. ಅಂದು 2019 ಜನವರಿ ಯಶ್ ಹೊಸಕೆರೆಹಳ್ಳಿ ಮನೆ ಮೇಲೆ ಆದಾಯ ಇಲಾಖೆ ದಾಳಿ ಮಾಡಿತು. ಬಾಕ್ಸ್ ಆಫೀಸ್ನಲ್ಲಿ ಸಾವಿರಾರು ಕೋಟಿ ಬಾಚಿದ ಸ್ಯಾಂಡಲ್ವುಡ್ ಸುಲ್ತಾನ್ಗೆ ಐಟಿ ಶಾಕ್ ಕೊಟ್ಟಿತು. ಅಲ್ಲಿವರೆಗೆ ಸ್ಯಾಂಡಲ್ವುಡ್ಗೆ ಮಾತ್ರ ರಾಕಿಂಗ್ ಸ್ಟಾರ್ ಯಶ್ 2018ರಲ್ಲಿ ಬಂದ ಕೆಜಿಎಫ್ ಸಿನಿಮಾದಿಂದಾಗಿ ಪ್ಯಾನ್ ಇಂಡಿಯಾದಲ್ಲಿ ರಾಕಿ ಬಾಯಿ ಆಗಿ ಮಿಂಚಿದ್ರು. ಗಲ್ಲಾಪಟ್ಟಿಗೆಯಲ್ಲಿ ಕನ್ನಡ ಮೊದಲ ಸಿನಿಮಾ 250ಕ್ಕೂ ಅಧಿಕ ಕೋಟಿ ಬಾಚಿತು. ವಿಜಯ್ ಕಿರಂದೂರ್ ಒಡೆತನದ ಹೊಂಬಾಳೆ ಸಂಸ್ಥೆ ಗೆದ್ದು ಬೀಗಿತು. ಕೆಜಿಎಫ್ ಕೋಟಿ ಲೂಟಿ ಬೆನ್ನಲ್ಲೇ ಹೊಂಬಾಳೆ ಮತ್ತು ಯಶ್ ಮನೆ ಮೇಲೆ ಆದಾಯ ತೆರಿಗೆ ಹದ್ದಿನ ಕಣ್ಣನ್ನ ಇಟ್ಟಿತು. 2019ರಂದು ಹೊಂಬಾಳೆ ಕನ್ಸ್ಟ್ರಕ್ಷನ್ಸ್ ಸಂಬಂಧ ಆದಾಯ ತೆರಿಗೆ ಇಲಾಖೆ ತನಿಖೆ ನಡೆಸಿತ್ತು. ಈ ವೇಳೆ ಹೊಂಬಾಳೆಗೆ ಸಂಬಂಧಪಟ್ಟ ಹಲವು ಕಚೇರಿಗಳು, ಆಸ್ತಿಗಳ ಮೇಲೆ ಐಟಿ ಇಲಾಖೆ ದಾಳಿ ನಡೆಸಿ ತನಿಖೆಯನ್ನು ನಡೆಸಿತು. ಇದೇ ವೇಳೆ ಯಶ್ ಮನೆ ಮೇಲೂ ಕೂಡ ಐಟಿ ಶೋಧ ನಡೆಸಿತು. ಇದೀಗ 2013, 14 ಹಾಗೆ 2018, 19ರವರೆಗೆ ಆದಾಯ ತೆರಿಗೆ ಇಲಾಖೆ ಯಶ್ಗೆ ನೀಡಿದಂತ ನೋಟಿಸ್ ಅನ್ನ ಹೈಕೋರ್ಟ್ ರದ್ದು ಮಾಡಿದೆ. ಈ ಮೂಲಕ ಯಶ್ಗೆ ಐಟಿಯಿಂದ ಬಿಗ್ ರಿಲೀಫ್ ಸಿಕ್ಕಿದೆ. ಟಾಕ್ಸಿಕ್ ರಿಲೀಫ್ಗೆ ಸಜ್ಜಾಗ್ತಾ ಇದ್ದಂತೆ ರಾಕಿಂಗ್ ಸ್ಟಾರ್ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಕೆಜಿಎಫ್ ಕೋಟೆಯ ರಾಕಿ ಬಾಯ್ಗೆ ಇಡೀ ಪ್ಯಾನ್ ಇಂಡಿಯಾವೇ ಸಲಾಂ ಹೊಡೆದಿತ್ತು. ಕೆಜಿಎಫ್ ರಿಲೀಸ್ ಆಗಿ ಯಶಸ್ಸು ಗಳಿಸ್ತಾ ಇದ್ದಂತೆ ದಿಢೀರ್ನೆ ಐಟಿ ದಾಳಿಯಿಂದಾಗಿ ರಾಕಿ ಬಾಯ್ ಬೆಚ್ಚಿ ಬಿದ್ದಿದ್ರು. ಮಾತ್ರವಲ್ಲ, ಅಸಮಾಧಾನ ಕೂಡ ಹೊರಹಾಕಿದ್ರು. ಅಸಲಿ ರೈಡ್ ನಡೆದ ವೇಳೆ ನಟ ಯಶ್ ತಮ್ಮ ಮನೆಯಲ್ಲಿ ಇರಲಿಲ್ಲ. ದಾಳಿ ವಿಚಾರ ಗೊತ್ತಾಗ್ತಿದ್ದ ಹಾಗೆ ತಡ ಮುಂಬೈನಿಂದ ಬೆಂಗಳೂರಿಗೆ ಬಂದು ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ತಗ್ಗಿದ್ರು. ಯಶ್ ತಗ್ಗಿದ್ದ ಹೋಟೆಲ್ನ ರೂಮ್ ಕೂಡ ಐಟಿ ಶೋಧ ನಡೆಸಿತ್ತು. ಬಳಿಕ ತಮ್ಮ ನಿವಾಸಕ್ಕೆ ಯಶ್ ಬಂದಿದ್ರು. ಏಕಾಏಕಿ ಅಧಿಕಾರಿಗಳ ದಾಳಿಯಿಂದ ಯಶ್ ಶಾಕ್ ಆಗಿದ್ರು. ಮಾತ್ರವಲ್ಲ, ದಿಢೀರ್ನ ದಾಳಿಯಿಂದ ದಿಗ್ಭ್ರಮೆಗೊಳಗಾಗಿದ್ರು. ಯಶ್ ಅಸಮಾಧಾನವೂ ಕೂಡ ಹೊರಹಾಕಿದ್ರು. ಯಶ್ ಮನೆ ಸೇರಿ ಎಲ್ಲಾ ಕಡೆ ಶೋಧ ನಡೆಸಿ ಪರಿಶೀಲನೆ ವೇಳೆ ಪತ್ತೆಯಾದಂತಹ ವಸ್ತುಗಳು ಸೇರಿದಂತೆ ಇತರೆ ಮಾಹಿತಿಗಳನ್ನ ಐಟಿ ಮಹಜರು ಮಾಡಿತು. ಹೊಂಬಾಳೆ ವಿಜಯ್ ಕಿರಂದೂರ್ ವಿರುದ್ಧವೂ ಕೂಡ ಶೋಧ ವಾರೆಂಟ್ ಕೂಡ ಐಟಿ ಅಧಿಕಾರಿಗಳು ಹೊಂಬಾಳೆ ಸಂಬಂಧಪಟ್ಟಂತೆ ಮಾತ್ರ ಯಶ್ ನಿವಾಸದಲ್ಲಿ ಶೋಧ ಮಾಡಿತು. ಬಳಿಕ ಆದಾಯ ತೆರಿಗೆ ಇಲಾಖೆ 2021ರಲ್ಲಿ 6 ವರ್ಷಗಳ ಸಂಬಂಧಿಸಿದಂತ ಯಶ್ಗೆ ತೆರಿಗೆ ನೋಟಿಸ್ ಜಾರಿ ಮಾಡಿತು. ಐಟಿ ಇಲಾಖೆ 153C ಅಡಿಯಲ್ಲಿ ನೀಡುವ ನೋಟಿಸ್ ಇದಾಗಿತ್ತು. ಇದು ಶೋಧ ನಡೆಸಿದ ವ್ಯಕ್ತಿಗೆ ನೀಡುವ ನೋಟಿಸ್. ಆದ್ರೆ ನಟ ಯಶ್ಗೆ ಸಿಕ್ಕ ಮನೆ ಸೇರಿದಂತೆ ಐಟಿ ಶೋಧ ನಡೆಸಿದ್ರು. ಈ ನೋಟಿಸ್ ನೀಡಿತು. ಇದನ್ನ ಪ್ರಶ್ನಿಸಿ ನಟ ಯಶ್ ಹೈಕೋರ್ಟ್ ಮೆಟ್ಲೇರಿದ್ರು. ಇದೀಗ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಅವರಿಂದ ಹೈಕೋರ್ಟ್ ಪೀಠ ಮಹತ್ವದ ಆದೇಶ ನೀಡಿದೆ. ಶೋಧ ವೇಳೆ ದಾಖಲೆ ಸಂಗ್ರಹಿಸಿ ಮಹಜರು ಮಾಡಲಾಗಿದೆ. ತಮ್ಮ ಮನೆ ಶೋಧ ನಡೆಸಿದ್ರು. ಶೋಧ ನಡೆಸಿದ ವ್ಯಕ್ತಿಗೆ ಸಂಬಂಧಿಸಿದಂತೆ 153C ನೋಟಿಸ್ ಯಶ್ಗೆ ನೀಡಿರುವುದು ಕಾನೂನು ಬಾಹಿರ ಅಂತ ಯಶ್ ಪರ ವಕೀಲರು ವಾದ ಮಂಡಿಸಿದ್ರು. ಈ ವೇಳೆ ಐಟಿ ಹೊಂಬಾಳಿಗೆ ಸಂಬಂಧಪಟ್ಟಂತೆ ಮಾತ್ರ ಯಶ್ ನಿವಾಸದಲ್ಲಿ ಶೋಧ ನಡೆಸಲಾಗಿದೆ. ಹೀಗಾಗಿ ಯಶ್ ಶೋಧ ಒಳಗಾದಂತ ವ್ಯಕ್ತಿ ಎಂದು ಐಟಿ ವಾದ ಮಾಡಿದೆ. ಯಶ್ ವಕೀಲರು ಹಾಗೂ ಐಟಿ ಇಲಾಖೆ ವಾದ ಆಲಿಸಿದ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. 153C ಅಡಿಯಲ್ಲಿ ಶೋಧನೆಗೆ ಒಳಗಾದ ವ್ಯಕ್ತಿ ಎಂದು ನೋಟಿಸ್ ನೀಡಿರುವುದು ಸರಿಯಾದ ಕ್ರಮವಲ್ಲ ಅಂತ ಹೈಕೋರ್ಟ್ ಪೀಠ ಅಭಿಪ್ರಾಯಪಟ್ಟಿದೆ. ಬಳಿಕ ಯಶ್ಗೆ ಐಟಿ ಇಲಾಖೆ ನೀಡಿದ ನೋಟಿಸ್ ರದ್ದುಪಡಿಸಿದೆ. ಸದ್ಯ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ಯುಸಿ ಆಗಿರುವ ಯಶ್ ಹೈಕೋರ್ಟ್ ಆದೇಶದಿಂದ ನಿರಾಳರಾಗಿದ್ದಾರೆ. ಮಾರ್ಚ್ 19ರಂದು ಟಾಕ್ಸಿಕ್ ಸಿನಿಮಾಗಾಗಿ ಫ್ಯಾನ್ಸ್ ತುದಿಗಾಲಲ್ಲಿ ಕಾಯುತ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ರಬಲ್ ಟಿವಿ, ಬೆಂಗಳೂರು.